ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣನಿಗೆ ಅರ್ಜುನ ಮತ್ತು ದುರ್ಯೋಧನನ ನಿಮಂತ್ರಣೆ ಮತ್ತು ಅವರ ಮೂಲಕ ಎರಡೂ ಪಕ್ಷಗಳಿಂದ ಸಹಾಯ, ಈ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಪಾಂಡವರು ಬೇರೆ ಬೇರೆ ರಾಜರಿಂದ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ತಮ್ಮ ದೂತರನ್ನು ಕಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಕೃಷ್ಣ ವಿರಾಟ ನಗರದಿಂದ ಅವನು ದ್ವಾರಕೆಗೆ ಹೋಗ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ದುರ್ಯೋಧನ ಕೂಡ ದ್ವಾರಕೆಗೆ ಹೋಗ್ತಾನೆ. ಮತ್ತು ಅರ್ಜುನ ಕೂಡ ಕೃಷ್ಣನನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾನೆ. ಇಬ್ಬರು ಒಂದೇ ಹೊತ್ತುಗಾಲಕ್ಕೆ ಬರ್ತಾರೆ. ಮತ್ತು ಕೃಷ್ಣನ ಚರಣಗಳ ಹತ್ರ ಅರ್ಜುನ ನಿಂತ್ಕೊಳ್ತಾನೆ, ಯಾಕಂದರೆ ಕೃಷ್ಣ ಮಲಗಿಬಿಟ್ಟಿರ್ತಾನೆ. ಆದರೆ ದುರ್ಯೋಧನ ಅವನ ತಲೆ ಹತ್ರ ಹೋಗಿ ಕೂತ್ಕೊಳ್ತಾನೆ. ಸೊ ಎದ್ದಾಗ ಅರ್ಜುನ ಮೊದಲು ಕಾಣ್ತಾನೆ. ಆದರೆ ದುರ್ಯೋಧನ ಹೇಳ್ತಾನೆ, ನೋಡಪ್ಪ, ನಾವಿಬ್ಬರೂ ಕೂಡ ಒಂದೇ, ಅಂದರೆ ಇಬ್ಬರೂ ಕೂಡ ನಿನಗೆ ನೆಂಟರಾಗಬೇಕು, ಇಬ್ಬರೂ ಕೂಡ ಫ್ರೆಂಡ್ಸ್ ಆಗಬೇಕು, ಒಬ್ರಿಗೊಂದು ಇನ್ನೊಬ್ರಿಗೊಂದು ನೀನು ಮಾಡಬಾರ್ದು, ಇಬ್ಬರೂ ಒಂದೇ ರೀತಿಯಲ್ಲಿ ನೋಡ್ಕೋಬೇಕು. ಸೊ ನಾನು ಮೊದಲು ಬಂದಿರೋದು, ಸತ್ಪುರುಷರು ಮೊದಲು ಬಂದವ್ರಿಗೆ ಮೊದಲ ಆದ್ಯತೆ ಕೊಡ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಸೊ ನೀನು ನನಗೆ ಸಹಾಯ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೀನು ಮೊದಲು ಬಂದಿದೆಯಾ, ಇದರಲ್ಲಿ ಸಂದೇಹನೇ ಇಲ್ಲ. ಆದರೆ ಮೊದಲು ನಾನು ಅರ್ಜುನನನ್ನು ನೋಡಿದ್ದೀನಿ. ನಾನು ಕಣ್ಣು ಬಿಟ್ಟಿದ ತಕ್ಷಣ ಯಾರನ್ನು ನೋಡಿದೆ? ಅರ್ಜುನನನ್ನು. ಅದಕ್ಕೋಸ್ಕರ ನೀನು ಮೊದಲು ಬಂದಿದೀಯಾ ಮತ್ತು ನಾನು ಮೊದಲು ಅರ್ಜುನನನ್ನು ನೋಡಿದ್ದೀನಿ. ಆದ್ದರಿಂದ ನಾನು ಇಬ್ಬರಿಗೂ ಕೂಡ ಸಹಾಯ ಮಾಡ್ತೀನಿ. ನನ್ನ ಹತ್ರ 1 ಅರಬ್ ಗೋಪರು ಇದ್ದಾರೆ. ಗೋಪಾಲ ಬಾಲಕರು ಅಂತ ಹೇಳ್ತೀವಲ್ವ, ಯಾಕಂದರೆ ಅವನು ಗೋಪಾಲ ಅಲ್ವಾ ಕೃಷ್ಣ. ಸೊ ಗೋಪಾಲಕರೇ ಅವನ ಸೈನ್ಯ. ಸೊ ನನ್ನ ಹತ್ರ 1 ಅರಬ್ ಅಷ್ಟು ಗೋಪಾಲಕರಿದ್ದಾರೆ. ಮತ್ತು ಅವರು ನನ್ನಷ್ಟೇ ಬಲಿಷ್ಠರು, ಅಷ್ಟೇ ಶಕ್ತಿವಂತರು, ಮತ್ತು ನನ್ನ ಎಲ್ಲ ಸಂಗ್ರಾಮದಲ್ಲೂ ಕೂಡ ಹೋರಾಡುವಂಥವರು. ಅಂದರೆ ಅವರು ಸೈನಿಕರ ಥರನೇ. ಅವರ ಹೆಸರು ನಾರಾಯಣ ಅಂತಂದ್ಬಿಟ್ಟು. ಒಂದು ಕಡೆ ಆ ದುರ್ಜಯರಾದ, ಅಂದರೆ ಯಾರು ಜಯಿಸೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಕಷ್ಟನೇ ಅವರನ್ನು ಗೆಲ್ಲೋದು, ಆಯಿತಾ, ಅಂಥ ಸೈನಿಕರು ಇರ್ತಾರೆ. ಇನ್ನೊಂದು ಕಡೆ ನಾನು ಸ್ವಯಂ ಇರ್ತೀನಿ, ಆದರೆ ನಾನು ಯುದ್ಧನೇ ಮಾಡೋದಿಲ್ಲ. ಆದರೆ ಅವರು 1 ಅರಬ್ ಸೈನಿಕರು, ಅವರೆಲ್ಲರೂ ಯುದ್ಧ ಮಾಡ್ತಾರೆ, ನನ್ನಷ್ಟೇ ಬಲಶಾಲಿಗಳು. ಅಂದರೆ ನಾನು ಒಬ್ಬ, ಅವರು 1 ಅರಬ್ ನನ್ನಷ್ಟೇ ಶಕ್ತಿಶಾಲಿಗಳು, ಅವರು ಯುದ್ಧ ಮಾಡ್ತಾರೆ, ಆದರೆ ನಾನು ಯುದ್ಧ ಮಾಡೋದಿಲ್ಲ. ಮತ್ತು ಶಸ್ತ್ರವನ್ನು ಕೂಡ ಧರಿಸೋದಿಲ್ಲ, ನಾನು ಅಸ್ತ್ರಶಸ್ತ್ರಗಳನ್ನು ಹಿಡ್ಕೊಳ್ಳೋದಿಲ್ಲ, ಕೈಯಲ್ಲಿ ಹಿಡ್ಕೊಂಡು ನಾನು ಯುದ್ಧ ಮಾಡಲ್ಲ. ಅರ್ಜುನ, ಧರ್ಮಕ್ಕೆ ಅನುಸಾರವಾಗಿ ಮೊದಲು ಆಯ್ಕೆ ಮಾಡುವಂಥ ಅಧಿಕಾರ ನಿನಗಿದೆ, ಯಾಕೆಂದರೆ ನೀನು ಚಿಕ್ಕವನು. ಅದಕ್ಕೋಸ್ಕರನೇ ಇಬ್ಬರಲ್ಲಿ ನೀನು ಯಾರನ್ನು ಆರಿಸ್ಕೊಳ್ತೀಯೋ ಆರಿಸ್ಕೋ, ನಾನು ಬೇಕಾ ಅಥವಾ ಆ ಅರಬ್ ಸೈನಿಕರು ಬೇಕಾ ಅಂತ ನೀನು ಆರಿಸ್ಕೋ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಈ ರೀತಿ ಹೇಳಿದ ಮೇಲೆ ಅವನು ಕೃಷ್ಣನನ್ನೇ ಪಡ್ಕೊಳ್ತೀನಿ ಅನ್ನುವಂಥ ತನ್ನ ಇಚ್ಛೆಯನ್ನು ಪ್ರಕಟಿಸ್ತಾನೆ. ಯಾಕಂದರೆ ಅವನಿಗೆ ಕೃಷ್ಣನ್ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ಅವನು ಒಬ್ಬ ಭಕ್ತನಾಗಿದ್ದ ಅಲ್ವಾ. ಮತ್ತು ಕೃಷ್ಣನ ಒಂದು ಮಹಿಮೆ ಅಥವಾ ಅವನ ಒಂದು ವ್ಯಾಲ್ಯೂ ಏನು ಅನ್ನೋದು ಅವನಿಗೆ ಗೊತ್ತಿದೆ, ಅವನ ಮಹತ್ವ ಏನು ಅನ್ನೋದು ಗೊತ್ತಿದೆ ಅವನಿಗೆ. ಅದಕ್ಕೋಸ್ಕರ ನನಗೆ ನೀನೇ ಬೇಕು ಅಂತ ಕೇಳ್ಕೊಳ್ತಾನೆ. ಯಾವಾಗ ಅರ್ಜುನ ಸ್ವ ಇಚ್ಛೆಯಿಂದ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿರುವಂತಹ ಶತ್ರು ದಮನನಾದಂತಹ ಶ್ರೀನಾರಾಯಣನನ್ನು ಪಡ್ಕೊಳ್ಬೇಕು ಅಂತ ಇಷ್ಟಪಡ್ತಾನೋ, ಆಗ ದುರ್ಯೋಧನ ಏನು ಮಾಡ್ತಾನೆ, ಅವರ ಎಲ್ಲ ಸೈನ್ಯವನ್ನು ಕೂಡ ಅವನು ತಗೊಂಡು ಹೋಗ್ತಾನೆ. ಆಮೇಲೆ ಅವನು ಮಹಾಬಲಿ ಬಲರಾಮನ ಹತ್ರಕ್ಕೆ ಹೋಗ್ತಾನೆ. ಮತ್ತು ಅವರಿಗೆ ನಾನು ಬಂದಿರುವಂತಹ ಸಮಾಚಾರ, ಯಾಕೆ ಬಂದಿದ್ದೀನಿ ಏನು ಅನ್ನೋವಂಥ ಒಂದು ಸಮಾಚಾರವನ್ನೆಲ್ಲ ಹೇಳ್ತಾನೆ. ಆಗ ಬಲದೇವ ಹೇಳ್ತಾನೆ, ಪುರುಷ ಶ್ರೇಷ್ಠನೇ, ನಾನು ಶ್ರೀಕೃಷ್ಣನನ್ನು ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ಅದಕ್ಕೋಸ್ಕರ ಕೃಷ್ಣನನ್ನು ನೋಡಿ ನಾನು ಈ ಒಂದು ನಿರ್ಧಾರವನ್ನು ಮಾಡ್ಕೊಂಡಿದ್ದೀನಿ. ಏನು ಅಂತಂದರೆ, ನಾನು ಅರ್ಜುನನ ಸಹಾಯವನ್ನು ಮಾಡೋದಿಲ್ಲ ಮತ್ತು ನಿನ್ನ ಜೊತೆನೂ ಕೂಡ ಇರೋದಿಲ್ಲ. ಯಾಕೆ ಅಂತಂದರೆ ನಾನು ಇಬ್ಬರ ಕಡೆನೂ ಇರೋದಿಲ್ಲ. ಒಬ್ಬರಿಗೆ ಸಹಾಯ ಮಾಡಿದ್ರೆ ತಾನೇ ಬರೋದು. ಸೊ ನಾನು ಇಬ್ಬರ ಕಡೆನೂ ಇರೋದಿಲ್ಲ, ಯಾಕಂದರೆ ಕೃಷ್ಣ ಅವ್ರ ಕಡೆ ಇದ್ದಾನೆ. ಸೊ ನಾನು ನಿನಗೂ ಮಾಡೋದಿಲ್ಲ, ಅವ್ರಿಗೂ ಮಾಡೋದಿಲ್ಲ, ನಾನು ಸಮ ಇದ್ದುಬಿಡ್ತೀನಿ ಅಂತ ಹೇಳ್ತಾರೆ. ಬಲರಾಮ ಈ ರೀತಿ ಹೇಳಿದ ಮೇಲೆ ದುರ್ಯೋಧನ ಅವರನ್ನು ಆಲಂಗಿಸ್ಕೊಂಡು ಮತ್ತು ಈ ರೀತಿಯೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾನು ನಾರಾಯಣಿ ಸೇನೆಯನ್ನು ಪಡ್ಕೊಂಡಿದ್ದೀನಿ, ನಾನು ಶ್ರೀಕೃಷ್ಣನಿಗೆ ಮೋಸ ಮಾಡಿಬಿಟ್ಟಿದ್ದೀನಿ, ಅಂದರೆ ಅವನನ್ನು ಗುಗ್ಗು ಮಾಡಿದ್ದೀನಿ ಅಂತ ಹೇಳ್ತೀವಲ್ವ, ಆ ರೀತಿ ಅಂದ್ಕೊಳ್ತಾ ಇದ್ದಾನೆ ಅವನು. ಅಂದರೆ ಅವನೊಬ್ಬ ಈ ಸೇನೆ ಇಷ್ಟು, ನಾನು ಅವನನ್ನು ನನ್ನ ಒಂದು ಚಾತುರ್ಯದಿಂದ, ಅಂದರೆ ನೀನು ನನಗೆ ಮೊದಲು ಸಹಾಯ ಮಾಡಬೇಕು ಅಂತ ಏನೇನೋ ಮಾತಾಡಿ ಇರ್ತಾನಲ್ವ, ಅದೆಲ್ಲ ಹೇಳಿ
ಅವನಿಗೆ ನಾನು ಮೋಸ ಮಾಡಿ ಅವನ ಸೇನೆಯನ್ನು ತೊಗೊಂಡು ಬಂದ್ಬಿಟ್ಟಿದ್ದೀನಿ, ಈಗ ಗೆಲುವು ನಂದೇ ಆಗತ್ತೆ ಅಂತ ದೃಢವಾಗಿ ಅವನು ಅಂದ್ಕೊಂಡ್ಬಿಟ್ಟಿದ್ದಾನೆ. ಇದಾದ ಮೇಲೆ ಕೃತವರ್ಮನ ಹತ್ರಕ್ಕೆ ಬರ್ತಾನೆ. ಕೃತವರ್ಮ ಅವನಿಗೆ 1 ಅಕ್ಷೋಹಿಣಿ ಸೈನ್ಯವನ್ನು ಕೊಡ್ತಾನೆ. ಆ ಎಲ್ಲ ಸೈನ್ಯದ ಸಹಿತ ದುರ್ಯೋಧನ ಸಂತೋಷದಿಂದ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಯಾವಾಗ ದುರ್ಯೋಧನ ಶ್ರೀಕೃಷ್ಣನ ಅರಮನೆಯಿಂದ ಹೊರಟೋದ್ನೋ ಆಗ ಭಗವಂತ ಅರ್ಜುನನಿಗೆ ಕೇಳ್ತಾನೆ, ಅರ್ಜುನ, ನಾನು ಹೋರಾಡೋದಿಲ್ಲ ಅಂತ ಹೇಳಿದ್ದೀನಲ್ಲಪ್ಪ, ಹೀಗಿದ್ಮೇಲೂ ಕೂಡ ನೀನು ಏನೇನು ಯೋಚನೆ ಮಾಡಿ ನನ್ನನ್ನು ನೀನು ಚೂಸ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಭಗವಂತ, ನನ್ನ ಮನಸ್ಸಲ್ಲಿ ಸದಾ ಇದೇ ವಿಚಾರ ಇರುತ್ತೆ. ಏನಪ್ಪ ಅಂತಂದರೆ, ನಿಮ್ಮನ್ನು ನನ್ನ ಸಾರಥಿಯನ್ನಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಈ ವಿಚಾರದಲ್ಲಿ ನಾನು ಎಷ್ಟೋ ರಾತ್ರಿಗಳೇ ಕಳೆದು ಹೋಗಿದೆ. ನಾನು ನಿನ್ನನ್ನು ಸಾರಥಿಯಾಗಿ ನನ್ನ ರಥದಲ್ಲಿ ಕೂರಿಸ್ಕೋಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ತುಂಬ ದಿವಸ ಇದೆ. ರಾತ್ರಿ ಹಗಲು ನನಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಅದೇ ವಿಚಾರ ಓಡ್ತಾ ಇತ್ತು. ನೀನು ಅದನ್ನು ಪೂರ್ತಿ ಮಾಡ್ತೀಯಾ ಅಂತ ಒಂದು ಮನಸ್ಸಲ್ಲಿದೆ. ನೀನು ಕೃಪೆ ಮಾಡಿ ಆ ಒಂದು ಆಸೆಯನ್ನು ಪೂರ್ತಿ ಮಾಡು ಅಂತ ಕೇಳ್ಕೊಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಒಳ್ಳೆಯದು, ನಿನ್ನ ಕಾಮನೆ ಅದೇ ಆಗಿದ್ದರೆ ಅದನ್ನು ನಾನು ಪೂರ್ತಿ ಮಾಡ್ತೀನಿ, ನಾನು ನಿನ್ನ ಸಾರಥ್ಯವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅರ್ಜುನನಿಗೆ ಬಹಳ ಸಂತೋಷ ಆಗುತ್ತೆ. ಮತ್ತು ಅವನು ಶ್ರೀಕೃಷ್ಣ ಮತ್ತು ಇನ್ನೂ ಬೇರೆ ಬೇರೆ ದಶಾರ್ಹ ವಂಶೀಯರಿರ್ತಾರಲ್ಲ, ಆ ಪ್ರಧಾನ ಪುರುಷರ ಜೊತೆ ರಾಜ ಯುಧಿಷ್ಠಿರನ ಹತ್ರ ಅವನು ವಾಪಸ್ಸು ಬರ್ತಾನೆ. ಅಂದರೆ ಶ್ರೀಕೃಷ್ಣನ ಹತ್ರ ಹೋಗಿ ಕೃಷ್ಣನನ್ನು ಪಡ್ಕೊಂಡು ಅವನು ವಾಪಸ್ಸು ಮತ್ತೆ ಯುಧಿಷ್ಠಿರ ಎಲ್ಲಿದ್ನೋ ಅಲ್ಲಿಗೆ ಮರಳಿ ಬರ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.